ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಯ್ಯೋ ವೇದಾಂತ್, ಕಂಪ್ಲೀಟ್ ಆಗಿ ಕತ್ಲೆ ಆಗೋಯ್ತಲ್ಲ, ಏನ್ ಮಾಡೋದು? ನೀನು ಹೆದರ್ಕೋಬೇಡ, ಇಲ್ಲೇ ಕೂತಿರೋ 2 ನಿಮಿಷ, ಹೀಗೋ ಹಾಗೆ ಬರ್ತೀನಿ, ಓಕೆನಾ? ಇಲ್ಲೇ ಕೂತಿರೋ. ಅಲ್ಲ ವೇದಾಂತ್, ಕೂತಿರು ಬಂದೆ. ವೇದಾಂತ್ ಪ್ಲೀಸ್ ಬೇಗ ಬಾ. ವೇದಾಂತ್, ವೇದಾಂತ್ ಪ್ಲೀಸ್ ಬೇಗ ಬಾ, ಆಟ ಆಡಿಸ್ಬೇಡ ಪ್ಲೀಸ್. ವೇದಾಂತ್ ಎಲ್ಲೋಗ್ಬಿಟ್ಟ? ವೇದಾಂತ್ ನೀನ್ ಯಾಕೇನು ಮಾತಾಡ್ತಾ ಇಲ್ಲ? ಎಲ್ಲಿದ್ಯಾ ವೇದಾಂತ್? ಪ್ಲೀಸ್ ಬೇಗ ಬಾ. ತುಂಬಾ ಚೆನ್ನಾಗಿದೆ ವೇದಾಂತ್. ಆದ್ರೂ ನಾನು ಅಷ್ಟೊಂದ್ ಸತ್ಯಕ್ಕೆ ಹೋಗ್ದಾಗ ನೀನ್ ಯಾಕೇನು ಮಾತಾಡ್ಲೇ ಇಲ್ಲ? ನಂಗೆ ಎಷ್ಟು ಭಯ ಆಯ್ತು ಗೊತ್ತಾ ಇಲ್ಲಿ. ನಾನು ನಿನ್ನ ಬಿಟ್ಟು ಎಲ್ಲಿ ಹೋಗ್ತೀನಿ? ಸುಮ್ಮನೆ ಚಿಕ್ಕದಾಗ ಒಂದು ಸರ್ಪ್ರೈಸ್ ಕೊಡ್ಬೇಕು. ವೇದಾಂತ್, ಈ ತರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಿರೋದು ಒಂಥರ ಚೆನ್ನಾಗಿದೆ ಅಲ್ವಾ? ನಾವು ಪ್ಲಾನ್ ಮಾಡಿ ಆನಿವರ್ಸರಿನ ಸೆಲೆಬ್ರೇಟ್ ಮಾಡೋದು ಬೇರೆ, ಆದ್ರೆ ಇಷ್ಟೊಂದು ಪ್ರೈವಸಿ ನಮಗೆ ಸಿಗ್ತಿರ್ಲಿಲ್ಲ ಅನ್ಸುತ್ತೆ. ಐ ಥಿಂಕ್ ನಮ್ಮ ಮೊದಲನೇ ವರ್ಷದ ಆನಿವರ್ಸರಿ ಈ ರೀತಿ ಸೆಲೆಬ್ರೇಟ್ ಮಾಡ್ತಿರೋದು ತುಂಬಾನೇ ಮೆಮೊರಬಲ್. ಐ ಲವ್ ಯು. ಐ ಲವ್ ಯು ಟು ಬಚಾರಿ. ನೀನು ಹೇಳಿದ ನಿಜ ಬಚಾರಿ, ನಾವಿವತ್ತು ಈ ಜಾಗದಲ್ಲಿ ತಗಲಾಕೊಳ್ತೀವಿ ಅಂತ ಖಂಡಿತವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಈ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸೆಲೆಬ್ರೇಟ್ ಮಾಡ್ತಿರೋದು ಕೂಡ ಒಂಥರ ಮಜಾ ಇದೆ. ನಾನಿವತ್ತು ಕೆಲಸದ ಪ್ರೆಷರ್ನ ಮರೆತು ಆಫೀಸಿಂದ ಅಲ್ಲಿ ನಿಲ್ಸಿ. ಹೋಗೇ, ನಾನಿಷ್ಟೇ ಮಾತಾಡಲ್ಲ. ಏಯ್ ಸೈಕೋ, ಇಷ್ಟೊಂದಂಗ ಕರೆಕ್ಟ್ ಆಗಿದ್ದಲ್ಲ, ಏನಾಯ್ತು ನಿನಗೆ? ಕೋಪ ಏನಕ್ಕೆ? ಹಾ,
ಬೆಳಿಗ್ಗೆಯಿಂದ ಆಫೀಸಲ್ಲಿ ನೀನು ಕಣ್ಮುಂದೆ ತಿರುಗ್ತಿದ್ನಲ್ಲ, ಒಂದು ವಿಶ್ ಮಾಡ್ದ? ಈ ಸತಿ ನಮ್ಮ ಫಸ್ಟ್ ಆನಿವರ್ಸರಿ ಅನ್ನೋದು ಮರ್ತೋಗಿದೆ ನಿನಗೆ, ನನಗೆ ಗೊತ್ತು. ಮೂಲ್ಯ, ನಾನು ನಿಜವಾಗ್ಲೂ ಮರ್ತು ಹೋಗಿರ್ಲಿಲ್ಲ. ಅದು ಕೆಲಸ ಪ್ರೆಷರ್ ತುಂಬಾ ಇತ್ತಲ್ಲ, ಆಮೇಲೆ ವಿಶ್ ಮಾಡೋಣ ಅಂತ ಅನ್ಕೊಳ್ತಿದ್ದೆ ಅಷ್ಟೇ. ಖಂಡಿತವಾಗ್ಲೂ ಮರ್ತಿರ್ಲಿಲ್ಲ. ನೀನು ನಿಜವಾಗ್ಲೂ ಮರ್ತಿದ್ದಂತ ನನಗೆ ಚೆನ್ನಾಗಿ ಗೊತ್ತು. ಹೋಗಿ ಹೋಗಿ ನೀನಂತ ರೋಬೋಟ್ನ ಕಟ್ಕೊಂಡಿದ್ದಾನಲ್ಲ, ಅನ್ಭವಿಸ್ಲೇಬೇಕು. ನಾನು ನಿನ್ ಜೊತೆ ಮಾತಾಡಲ್ಲ ಅಂದ್ರೆ ಮಾತಾಡಲ್ಲ ಅಷ್ಟೇ. ಇಷ್ಟು ಪ್ರೀತಿಯಿಂದ ಸರ್ಪ್ರೈಸ್ ಕೊಟ್ರು ನೀನ್ ಬೂತಿಯಲ್ಲಿ ಬಿಡ್ತೀನಿ. ನೀನು ನಾನೇ ನಿನ್ ಜೊತೆ ಮಾತಾಡೋದಿಲ್ಲ, ಹೋಗು. ಸಾರ್ಥಕ್ ಸರ್, ಇದು ಅಲ್ಲ, ಇದನ್ನು ಸೇರಿಸಿದ್ರೆ 28ನೇ ಮಾಲ್ನ ಹುಡುಕ್ತಾ ಇರೋದು. ನಡೀರಿ, ಎಲ್ಲೋ ಒಂದ್ ಕಡೆ ಇದ್ದೇ ಇರ್ತಾರೆ. ಹುಡುಗ ಅವನು ಬೆಟ್ಟೇಗೌಡ. ಅವಲಕ್ಕಿ ಪವಾಲಕ್ಕಿ ಮೊಟ್ಟೆ ಮುರಿದೋಯ್ತು, ಕೋಳಿ ಹುಂಜ ಆಟದಲ್ಲಿ ಚಾಕು ಮುರಿದೋಯ್ತು. ನನ್ನಲ್ಲಿ ನಾನಿಲ್ಲದೆ ನನ್ನನ್ನೇ ಮರೆತಂತಿದೆ, ಹುಡುಕಲು ನನ್ನನ್ನೇ ಕಂಡ ನನ್ನ ನಿನ್ನಲ್ಲೇ ಮುಂದೆ ನೀ ಹೇಳಿದೆ. ಕಾದು ಕೂತ ಚಂದಿರ ಏಕೆ ಇಂಥ ಕಾತರ? ಮುದ್ದು ಮುದ್ದು ಮಾತ ನೀನಾಡದೆ, ಮತ್ತೆ ಮತ್ತೆ ನನ್ನ ನೀ ಕಾಡಿದೆ. ಕತ್ತು ಕತ್ತು ನನ್ನ ಗೆದ್ದಾಗಿದೆ, ಪ್ರೀತಿ ಸತ್ತು ಸುದ್ದಿಯಾದಂತಿದೆ. ಅದು ಇದು ಎಲ್ಲ ಬೇಕಂತಿದೆ, ಮಧುರಾಗಳಿವೆ. ಅದೇನೋ ವಿಸ್ಮಯ ಆದಂತೆ ಈ ಸಮಯ, ನಾನಾದೆ ತನ್ಮಯ, ವಿನೂತನ ಗೋಚರ ಈ ವಿಷಯ. ಇಲ್ಲೇ ಇದಾರೆ ಅಂತ ಹೆಂಗ್ರಿ ಹೇಳ್ತೀರಾ?
ಇಷ್ಟೊತ್ತಲ್ಲಿ ಕೋಳಿ ಜಗಳ ಆಡೋ ಬುದ್ಧಿ ಇವರಿಬ್ಬರಿಗೆ ಇರೋದು. ಇವರಿಬ್ರು ಎಲ್ಲಿ ಹೋದ್ರು? ಇಷ್ಟೊತ್ತಾದ್ರೆ ಇವರಿಬ್ಬರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ. ಇವರನ್ನು ಹುಡ್ಕೊಂಡು ಹೋಗಿರೋ ಸಾರ್ಥಕ್, ವಿಕ್ರಾಂತ್ ಅವ್ರು ಕೂಡ ಪತ್ತೆ ಇಲ್ಲ. ನಮ್ಮ ಯಜಮಾನ್ರು ನನ್ಗೆ ಹೇಳಿದೆ ಇವರಿಬ್ಬರನ್ನ ಮುಗಿಸ್ಬಿಟ್ರು ಹೇಗೆ? ವೇದಾಂತ್ ಯಾವತ್ತೂ ಇಷ್ಟು ಲೇಟ್ ಮಾಡ್ದವನಲ್ಲ. ಒಂದು ವೇಳೆ ಲೇಟ್ ಆದರೆ ತನಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಾನೆ. ಇವತ್ತು ಫೋನ್ ಕೂಡ ಮಾಡಿಲ್ಲ. ಏನಾಯ್ತೋ ಏನೋ. ಅದಕ್ಕೆ ನೀನು ಯಾಕೆ ಇಷ್ಟೊಂದು ಟೆನ್ಷನ್ ತಗೊಳ್ತಿದ್ಯಾ? ಇವತ್ತು ಅವರಿಬ್ಬರದ್ದು ಆ್ಯನಿವರ್ಸರಿ ಅಲ್ವಾ, ಅದಕ್ಕೆ ಏನಾದರೂ ಸ್ಪೆಷಲ್ ಪ್ಲ್ಯಾನ್ ಮಾಡ್ಕೊಂಡಿರ್ತಾರಷ್ಟೇ. ಇನ್ನೇನು ಬರ್ಬೋದು ಅನ್ಸುತ್ತೆ. ಕೂಲಾಗಿರೋ, ಯಾಕೆ ಟೆನ್ಷನ್ ಮಾಡ್ಕೊಳ್ತಿದ್ಯಾ? ವೇದಾಂತ ಆಗಲಿ ಅಮೂಲ್ಯ ಆಗಲಿ ಯಾವತ್ತೂ ತಡ ಮಾಡಿದವರಲ್ಲ. ಇಬ್ಬರು ಬೇಗ ಮನೆಗೆ ಬರೋರು. ಆದರೆ ಇವತ್ತು ಯಾಕೆ ಇಷ್ಟು ತಡ ಆಗ್ತಾ ಇದೆ? ಈ ಚಂದ್ರನೇ ಅವ್ರಿಗೆ ಏನಾದರೂ ತೊಂದರೆ ಮಾಡಿರಬಹುದಾ? ದೇವ್ರೆ, ನನ್ನ ಮಗ ಸೊಸೆಗೆ ಏನೂ ತೊಂದರೆ ಆಗದೆ ಇರಲಿ. ಅವ್ರು ಕ್ಷೇಮವಾಗಿ ಮನೆಗೆ ಬಂದರೆ ನಾನು ನಿಮಗೆ ತುಪ್ಪದ ದೀಪ ಹಚ್ತೀನಿ. ಚಂದ್ರ, ನೀನೊಂದ್ಸಲ ವೇದಾಂತ್ಗೆ ಕಾಲ್ ಮಾಡು. ನಿನಗೆ ಅವನ ಬಗ್ಗೆ ಕನ್ಸರ್ನ್ ಇದೆ ಅಂತ ಅವನಿಗೂ ಗೊತ್ತಾಗಲಿ. ಅಯ್ಯೋ, ಅವನೇನು ನಾನು ಹೆತ್ತ ಮಗನ? ನಾನು ಯಾಕೆ ಅವ್ನಿಗೆ ಫೋನ್ ಮಾಡಲಿ? ನಾನು ತಲೆ ಕೆಡ್ಸ್ಕೊಳ್ಳಲ್ಲಪ್ಪ. ಬಾಸ್ ಬಾಸ್, ಒಳಗಡೆ ಇದ್ದೀರಾ? ಕಾಂತ ಸ್ವಲ್ಪ ಕಾಂತ ಇಲ್ಲ ಯಾಕೆ ಕೊಡ್ತಾನೆ? ಬಾಸ್, ನಾನು ಕಾಂತ. ಡೋರ್ ತೆಗೀರಿ. ಒಳಗಿಂದ ಲಾಕ್ ಆಗಿರೋದು, ಆಚೆಯಿಂದ. ಅಯ್ಯೋ, ಒಳಗಿಂದನೋ ಆಚೆಯಿಂದನೋ ಹೆಂಗೋ ಒಟ್ನಲ್ಲಿ ಡೋರ್ ತೆಗೆದ್ರೆ ಸಾಕು. ಬಾಸ್, ನಾನು ಕಾಂತ ಬಂದಿದ್ದೀನಿ. ಬಾಸ್, ಡೋರ್ ತೆಗೀರಿ. ಬಾಸ್ ಬಾಸ್, ರೌಡಿ ಮೇಡಮ್. ಈ ಪಚಾರಿ ನಮ್ಮೂರೇ, ಬಾ. ಕಾಂತ, ಸಾರ್ಥಕ್, ಕಾಂತ, ಅಣ್ಣ, ಕಾಂತ. ಕಾಂತ, ನಾವ್ ಇಲ್ಲೇ ಇದೀವಿ ಅಂತ ನಿಮ್ಗೆ ಹೇಗ್ರಿ ಗೊತ್ತಾಯ್ತು? ಊರ್ ತುಂಬಾ ಹುಡುಕದ ಮೇಲೆ ಎಲ್ಲಾದ್ರೂ ಒಂದ್ ಕಡೆ ಸಿಗ್ಬೇಕಲ್ವಾ ಬಾಸ್? ಆದ್ರೂ ತೀರಾ
ಈ ಲೆವೆಲ್ಗೆ ತಗ್ಲಾಕೊಂತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಒಳಗಡೆಯಿಂದ ಏನಾದರೂ ಮಾಡ್ಬೋದಾ ನೋಡಿ, ಆಚೆಗಡೆಯಿಂದ ಲಾಕ್ ಆಗಿದೆ. ಈ ಕಡೆಯಿಂದ ಚಾನ್ಸೇ ಇಲ್ಲ ಅಂತ ನೀವೇ ಹೊರಗಿಂದ ಏನಾದ್ರು ಮಾಡಬೇಕು. ಒತ್ತಲ್ಲಿ ಚಾಪಿಂಗ್ ಬಂದ್ರೆ ಹಿಂಗೆ ಆಗತ್ತು. ಏನಾದ್ರು ಮಾಡ್ತೀರಿ ಬಾಸ್? ಏನ್ರಿ ಮಾಡೋದು? ಇದೊಂದು ವಾಚ್ಮ್ಯಾನ್ ಕಾಣ್ತಿಲ್ಲ ಬಾಸ್. ನಿಮ್ಮ ಲೆವೆಲ್ಗೆ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗೆ ಹೋಗೋದು ಬಿಟ್ಟು ಇದು ಯಾವುದು ಚಿಲ್ಲರೆ ಸೂಪರ್ ಮಾರ್ಕೆಟ್ಗೆ ಬಂದು ತಗ್ಲಾಕೊಂಡಿದ್ದೀರಾ. ಇಲ್ಲಿ ಒಂದು ನಾಯಿ, ನರಿ, ವಾಚ್ಮ್ಯಾನ್ ಯಾರೂ ಕಾಣಿಸ್ತಾ ಇಲ್ಲ. ವಾಚ್ಮ್ಯಾನ್ ಬಂದ. ಅಣ್ಣ, ನಮ್ಮ ಬಾಸು ಮತ್ತೆ ಅವ್ರ ಹೆಂಡತಿ ಒಳಗಡೆ ತಗ್ಲಾಕೊಂಡ್ಬಿಟ್ಟಿದ್ದಾರೆ. ದಯವಿಟ್ಟು ಲಾಕ್ ಓಪನ್ ಮಾಡಿದ್ರೆ ಶೆಟ್ರ್ ಎತ್ತಿದ್ರೆ ಅವ್ರನ್ನ ಆಚೆ ಕರ್ಕೊಂತೀವಿ. मुझे पता नहीं, उधर नंबर है, कॉल करो. ಕನ್ನಡ ಬರಲ್ವಾ? ಕನ್ನಡ ಬಂದಿದ್ರು ಅವ್ರು ಯಾಕೆ ಹಿಂದಿ ಮಾತಾಡ್ತಿದ್ರು? चलो चलो चलो. ಈ ಅಪ್ಪ ಕನ್ನಡದಲ್ಲಿ ಬೈದಿದ್ರೆ ಖುಷಿಯಿಂದ ಬೈಸ್ಕೊತಾ ಇದ್ದೆ. ಆದ್ರೆ ಹಿಂದಿಲ್ ಅದೇನೋ ಬೈತವನೇ, ಒಂದು ಅರ್ಥ ಆಗ್ತಾ ಇಲ್ಲ. ಟೈಮ್ ಇಲ್ಲ, ಇಲ್ಲ ಅಂದಿದ್ರೆ ಇಲ್ಲೇ ಕೊಲೆ ಮಾಡ್ಬಿಡ್ತಾ ಇದ್ದೆ. ಹೋಗ್ಲಿ, ಸ್ಟೋರ್ ಮ್ಯಾನೇಜರ್ ನಂಬರ್ ಕೊಡಪ್ಪ. ದೀಪಕ್ ಅಂತ ಅದನ್ನೇ ಅವ್ರು ಹೇಳಿದ್ದು, ನಂಬರ್ ಅಲ್ಲಿ ಇದೆ, ಕಾಲ್ ಮಾಡಿ. ಹೌದಾ? ಸಾರಿ, ಹಿಂದಿ ಬರಲ್ಲ. 991. ಹಲೋ ಸರ್, ನನ್ನ ಹೆಸರು ಕಾಂತ ಅಂತ. ನಮ್ಮ ಬಾಸು ಮತ್ತೆ ಅವ್ರ ವೈಫು ನಿಮ್ಮ ಸೂಪರ್ ಮಾರ್ಕೆಟ್ ಒಳಗಡೆ ತಗ್ಲಾಕೊಂಡ್ಬಿಟ್ಟಿದ್ದಾರೆ. ನೀವು ವಾಚ್ಮ್ಯಾನ್ಗೆ ಒಂಚೂರು ಹೇಳ್ಬಿಟ್ಟು ಲಾಕ್ ಓಪನ್ ಮಾಡಿಸಿ ಶೆಟ್ರ್ ಎತ್ತಿದ್ರೆ ಅವ್ರನ್ನ ಆಚೆ ಕರ್ಕೊಂತೀವಿ. ಕಾಂತ, ಸಾರ್ಥಕ್, ಏನಾಗ್ತಿದೆ ಆಚೆ ಕಡೆ ಹೇಳಿ. ಬಾಸ್, 2 ನಿಮಿಷ ಮಾತಾಡ್ತಾ ಇದ್ದೀನಿ ಬಾಸ್. ಏನು ಹುಡುಗಾಟ ಆಡ್ತಿದ್ದೀವೇನ್ರಿ? ಯಾವ್ಯಾವನ್ನ ಲಾಕ್ ಆಗ ಕೇಳಿದ್ದು? ಅಲ್ಲ, ನಾವು ಯಾವನೂ ಒಳಗಡೆ ಇರೋಕೆ ಬಿಡಲ್ಲ ಅಂಥದ್ರಲ್ಲಿ ಹೇಗೆ ಒಳಗಡೆ ಸೇರ್ಕೊಂಡು ಅವರು? ಸರ್, ಏನೋ ಸಣ್ಣದಾಗಿ ಒಂದು ಮಿಸ್ಟೇಕ್ ಆಗ್ಬಿಟ್ಟಿದೆ. ದಯವಿಟ್ಟು ನೀವು ಸ್ವಲ್ಪ ದೊಡ್ಡ ಮನ್ಸು ಮಾಡಿದ್ರೆ ಒಳಗಡೆ ತಗ್ಲಾಕೊಂಡಿರೋ 2 ಜೀವಗಳು ಆಚೆ ಬರ್ತವೆ. ನೋಡಿ, ಬೆಳಗ್ಗೆ ಹೋಗೋ ನಾವು ಯಾವುದೇ ಕಾರಣಕ್ಕೂ ಬಾಗಿಲು ತೆಗೆಯಲ್ಲ. ಇದಕ್ಕೆಲ್ಲ ನಮ್ಮ ಕಂಪ್ನಿ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಒಪ್ಪಲ್ಲ. ಇದಕ್ಕೆಲ್ಲ ಹೈಯರ್ ಅಥಾರಿಟಿ ಪರ್ಮಿಷನ್ ಬೇಕಾಗುತ್ತೆ. ಹಲೋ ಹಲೋ ಸರ್, ಸರ್, ಹಲೋ 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 ಸರ್, ಸರ್. ಕಾಲ್ ಕಟ್ಟಾಯ್ತು, ಏನಂತೆ? ಅದು ಅವನು ಬರಕ್ಕಾಗಲ್ವಂತೆ, ಅದೇನೋ ಕಂಪನಿ ರೂಲ್ಸು ಪಾಲಿಸಿ ಅಂತ. ವಾಯ್ಸ್ ಕೇಳಿದ್ರೆ ಯಾರು ತಾನೇ ಒಪ್ಕೋತಾರೆ? ಅದನ್ನ ಹೇಳಿ ವೇದಾಂತ್ಗೆ. ಬಾಸ್, ನೀ ಕಾಂತ, ಕೇಳಿಸ್ತಿದ್ದೆ ಹೇಳಿ. ಅವನು ಇವಾಗ ಬರಕ್ಕಾಗಲ್ವಂತೆ, ಬೆಳಗ್ಗೆನೆ ಅಂತ ಬರೋದು. ಅಲ್ಲಿವರೆಗೂ ಜೋಡಿ ಹಕ್ಕಿಗಳು ಒಳಗಡೆನೆ ಇರಬೇಕು. ಇವ್ರು ಇಲ್ಲಿ ಯಾಕ್ರಿ ಬಂದು ತಗ್ಲಾಕೊಂಡ್ರು? ಬೇರೆ ಯಾವ್ದು ಜಾಗನೇ ಸಿಗ್ಲಿಲ್ವಾ? चलो चलो. ತಿರ್ಗಾ ಏನೋ ಬೈತವನೇ ಹಿಂದಿಲಿ. ತುಮ್ ಕೂತ್ಕೋ, ಹಮ್ ಕಾರಲ್ಲಿ ಕೂತ್ಕೋ. क्या? ತುಮ್ ಕೂತ್ಕೋ, ಹಮ್ ಕಾರಲ್ಲಿ ಕೂತ್ಕೋ. ಬನ್ನಿ, ಆನಿವರ್ಸರಿ ಇವ್ರದ್ದು, ಜಾಗರಣೆ ನಮ್ದು. ಸ್ವಲ್ಪನೂ ಜವಾಬ್ದಾರಿ ಇಲ್ವೇನ್ರಿ ನಿಮ್ಗೆ? ಯಾರಿದ್ದಾರೆ ಇಲ್ಲ ನೋಡ್ಕೊಂಡು ಕ್ಲೋಸ್ ಮಾಡೋಕ್ಕಾಗಲ್ವಾ? ಬಾಸ್, ಇವರೇ ಬಾಸ್, ಸ್ಟೋರ್ ಮ್ಯಾನೇಜರು. ರಾತ್ರಿ ಫೋನ್ ಮಾಡಿ ಡೋರ್ ಓಪನ್ ಮಾಡಿ ಅಂದ್ರೆ ಆಗಲ್ಲ, ರೂಲ್ಸ್ ರೆಗ್ಯುಲೇಷನ್ ಬೆಳಗ್ಗೆನೆ ಓಪನ್ ಮಾಡೋದು ಅಂತಾರೆ.
ಮಿಸ್ಟರ್, ಸ್ಟೋರ್ ಕ್ಲೋಸ್ ಮಾಡುವಾಗ ಒಳಗಡೆ ಯಾರಿದ್ದಾರೆ ಇಲ್ಲ ಅಂತ ಚೆಕ್ ಮಾಡ್ಬೇಕು ತಾನೆ. ನೀವು ಹಾಗೆ ಕ್ಲೋಸ್ ಮಾಡ್ಕೊಂಡು ಹೋಗಿದ್ರೆ ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರ ಜವಾಬ್ದಾರಿ? ಹೌದೌದು, ನಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಾಳೆ ನಮ್ಮ ಫ್ಯಾಮಿಲಿನ ನೀವು ನೋಡ್ಕೋತಾ ಇದ್ರಾ? ಆಯ್ತಾಯ್ತು, ಓವರ್ ಆಕ್ಟ್ ಮಾಡೋಣ. ಬಟ್ ಸ್ಟಿಲ್ ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಸಾರಿ ಸರ್. ಇಟ್ಸ್ ಓಕೆ, ಪರವಾಗಿಲ್ಲ. ಅಮೂಲ್ಯ, ನಾವು ಹೀಗೆ ಮನೆಗೆ ಹೋದ್ರೆ ಖಂಡಿತವಾಗ್ಲೂ ಡೌಟ್ ಬರುತ್ತೆ. ನಾವು ಹೀಗೆ ಮನೆಗೆ ಹೋಗೋದು ಬೇಡ. ಮತ್ತೆ ಯಾವ ಥರ ಹೋಗ್ಬೇಕು? ನೋಡು, ನೈಟ್ ಸಿಕ್ಕಾಕೊಂಡಿದ್ದೀವಿ, ನಮಗೆ ತುಂಬ ಬೇಜಾರಾಗಿದೆ, ಕೋಪ ಬಂದಿದೆ ಅನ್ನೋ ರೀತಿಯಲ್ಲಿ ಆ್ಯಕ್ಟ್ ಮಾಡಬೇಕು. ಹೌದೌದು ವೇದ, ಆದ್ರೂ ಓನರ್ನ ಮಾತ್ರ ಸುಮ್ಮನೆ ಬಿಡಬಾರ್ದು, ಕಂಪ್ಲೇಂಟ್ ಕೊಡ್ಲೇಬೇಕು ನಾವು. ಹೌದೌದು, ಕಂಪ್ಲೇಂಟ್ ಕೊಡ್ಲೇಬೇಕು. ಹಾ